ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ತರಗತಿಯಲ್ಲಿ ತರಗತಿ 9 ಪ್ರಥಮ ಭಾಷೆ ಕನ್ನಡದ ಗದ್ಯ ಭಾಗದಲ್ಲಿರ್ತಕ್ಕಂತಹ 3ನೇ ಪಾಠ ನಾನು ಕಂಡಂತೆ BGL ಸ್ವಾಮಿ ಎಂತಕ್ಕಂತಹ ಪಾಠದ ಸಂಪೂರ್ಣವಾದಂತಹ ನೋಟ್ಸನ್ನು ನೋಡೋಣ. ಇಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೆ ನಾವು ಭಾಷಾಭ್ಯಾಸದ ಚಟುವಟಿಕೆಗಳ ಉತ್ತರಗಳನ್ನು ಕೂಡ ನೋಡೋಣ. ಮೊದಲನೇದಾಗಿ ಕೃತಿಕಾರರ ಪರಿಚಯ. ಡಾಕ್ಟರ್ SL ಭೈರಪ್ಪನವರದ್ದು. ನೋಡಿ, ಅವರ ಭಾವಚಿತ್ರ ಕೂಡ ಇದೆ. ಡಾಕ್ಟರ್ SL ಭೈರಪ್ಪ. ಡಾಕ್ಟರ್ SL ಭೈರಪ್ಪ ಭಾರತದ ಪ್ರಸಿದ್ಧ ಸಾಹಿತಿ, ಕಾದಂಬರಿಕಾರರು. ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿವರದಲ್ಲಿ 1931ರಲ್ಲಿ ಜನಿಸಿದರು. 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿರುವ ಡಾಕ್ಟರ್ ಭೈರಪ್ಪನವರ ಧರ್ಮಶ್ರೀ, ಗೃಹಭಂಗ, ವಂಶವೃಕ್ಷ, ಅನ್ವೇಷಣ, ದಾಟು, ಪರ್ವ, ಮಂದ್ರ, ಆವರಣ ಮೊದಲಾದ ಕೃತಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಡಾಕ್ಟರ್ ಭೈರಪ್ಪ ಅವರಿಗೆ ಸಂದಿವೆ. ಇವರ ಕಾದಂಬರಿಗಳು ಚಲನಚಿತ್ರಗಳಾಗಿ, ಧಾರಾವಾಹಿಗಳಾಗಿಯೂ ಪ್ರಸಿದ್ಧಿ ಹೊಂದಿವೆ. ಇದು ಡಾಕ್ಟರ್ SL ಭೈರಪ್ಪನವರ ಕೃತಿಕಾರರ ಪರಿಚಯ. ಮುಂದೆ ಅಭ್ಯಾಸದ ಪ್ರಶ್ನೋತ್ತರಗಳು. ಮೊದಲನೇ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ? ಉತ್ತರ, ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ. 2ನೇದು, ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು? ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಪಿಟೀಲು. 3ನೇದು, ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು? ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು. ಮುಂದೆ 4ನೇ ಪ್ರಶ್ನೆ, ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನ ಎಂದರೆ ಬಹಳ ಆಸೆ? ಉತ್ತರ, ಸ್ವಾಮಿಯವರಿಗೆ ಮೆನುಹಿನ್ ಪಿಟೀಲು ವಾದನ ಎಂದರೆ ಬಹಳ ಆಸೆ. ನೆಕ್ಸ್ಟ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು? ಉತ್ತರ, ಲೇಖಕರು ಮತ್ತು ಸ್ವಾಮಿಯವರು ಸೇರಿದಾಗ ಹಳೆಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ, ಸಂಗೀತ ಹೀಗೆ ಯಾವುದಾದರೂ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಸಸ್ಯಶಾಸ್ತ್ರವಂತೂ ಅವರ ಕಾಸಾಕ್ಷೇತ್ರ. ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ಚರ್ಚೆ ಮಾಡುತ್ತಿದ್ದರು. ಮುಂದೆ 2ನೇ ಪ್ರಶ್ನೆ, ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಉತ್ತರ, ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಆದ್ದರಿಂದ ಅವರು ಸಂಶೋಧನೆಗೆ ಎಂದೂ ವಿದಾಯ ಹೇಳಲಿಲ್ಲ. ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ. ಇತಿಹಾಸ, ಸಾಹಿತ್ಯ, ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. 3ನೇ ಪ್ರಶ್ನೆ, ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತು? ಉತ್ತರ, ಸ್ವಾಮಿಯವರು ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯುತ್ತಾರೆಂಬ ಕಲ್ಪನೆ ಸಾಧ್ಯವಿರಲಿಲ್ಲ. ಸಾಧಾರಣವಾಗಿ ಸಾವು ನನ್ನನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ. ಆದರೆ ಸ್ವಾಮಿ ಸತ್ತಾಗ ನಾನು ಹಲವು ದಿನಗಳು ದುಃಖದಿಂದ ಮಂಕಾಗಿದ್ದುದು ಮಾತ್ರವಲ್ಲ, ಜೀವನದ ಮೂಲಭೂತ ಪ್ರಶ್ನೆ, ಭಾವನೆಗಳು ನನ್ನನ್ನು ತುಂಬಿಕೊಂಡವು ಅಂತ ಇಲ್ಲಿ ಸ್ವಾಮಿಯವರು ಸತ್ತಾಗ SL ಭೈರಪ್ಪನವರು ಅಭಿಪ್ರಾಯವನ್ನು ಪಟ್ಟಿದ್ರು. ಮುಂದೆ 7-8 ಸಾಲುಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿ. ಉತ್ತರ, ಸ್ವಾಮಿಯವರು ಪಿಟೀಲು ನುಡಿಸುತ್ತಿದ್ದರು. ಸಂಗೀತದ ಬಗೆಗೆ ಸ್ವಾಮಿ ಮತ್ತು ಲೇಖಕರು ಬಹಳ ವರ್ಷಗಳಿಂದ ಆಲೋಚಿಸುತ್ತಿದ್ದರು. ಲೇಖಕರ ವಿಚಾರಗಳನ್ನು ಸ್ವಾಮಿಯವರಿಗೆ ಹೇಳಿದರು. ಸ್ವಾಮಿ ಉತ್ಸುಕರಾದರು. ಹಾಗಾದರೆ ನೀವು ಒಂದು ಲೇಖನ ಬರಿಬೇಕು. ಸಂಗೀತಗಾರರೆಲ್ಲ ಓದುವ ಹಾಗೆ ಪ್ರಕಟಿಸೋಣ. ನಾನು ತಮಿಳಿಗೆ ಅನುವಾದಿಸಿ ಅಲ್ಲಿಯ ಸಂಗೀತಗಾರರು ರಸಿಕರು ಓದುವ ಹಾಗೆ ಮಾಡ್ತೀನಿ ಎಂದರು. ಆಗ ಲೇಖಕರು ಹೇಳಿದರು, ಕೇಳಿ ಕೇಳಿ ನನಗೆ ಸಂಗೀತದ ರೂಪುರೇಷೆ ಗೊತ್ತಷ್ಟೇ. ನಿಮಗಾದರೆ ಕರ್ನಾಟಕದ ಸಂಗೀತದ ತಾಂತ್ರಿಕ ತಿಳುವಳಿಕೆಯೂ ಇದೆ. ಈಗ ಪಿಟೀಲು ಕೂಡ ಕಲಿತಿದ್ದೀರಿ. ಆದ್ದರಿಂದ ನೀವು ಬರೀರಿ. ಅದನ್ನು ಓದಿ ನನ್ನ ವಿಚಾರಗಳನ್ನು ಅಲ್ಲಲ್ಲಿ ಸೇರಿಸಿ ಸೂಕ್ತ ಅನ್ನಿಸಿದ ಕಡೆ ಮಾರ್ಪಾಟುಗಳನ್ನು ನಾನು ಸೂಚಿಸುತ್ತೇನೆ ಎಂದರು. ಈ ವಿಷಯ ಮುಂದೆ ನಮ್ಮಿಬ್ಬರಲ್ಲಿ 3-4 ಸಲ ಚರ್ಚೆಗೆ ಬಂತು. ಅನಂತರ ಒಂದು ಒಪ್ಪಂದವಾಯಿತು. ಲೇಖನವನ್ನು ನಾನು ಮೊದಲು ಬರೆಯುವುದು, ಅವರು ಪರಿಷ್ಕರಿಸುವುದು, ಅನಂತರ ನಮ್ಮಿಬ್ಬರ ಹೆಸರಿನಲ್ಲಿ ಪ್ರಕಟಿಸುವುದು. ಇದೇ ಸಂದರ್ಭದಲ್ಲಿ ಅವರು ಹೇಳಿದರು. ಆಗ ಸ್ವಾಮಿಯವರು ಹೇಳಿದರು, ನೋಡಿ, ನಾನೀಗ ಪಿಟೀಲು ಕಲಿತಿದ್ದೀನಲ್ಲ, ಹೇಳಿಕೊಳ್ಳುವಂತಹ ಒಬ್ಬ ಮೇಷ್ಟ್ರಿಗಾಗಿ ಎಷ್ಟು ಹುಡುಕುತ್ತಿದ್ದೀನಿ ಗೊತ್ತೇ? ಬರೋರೆಲ್ಲ ನಿಮಗೆ ಅಷ್ಟು ಕೃತಿ ಕಲಿಸ್ತೀನಿ, ಇಷ್ಟು ಜಾವಳಿ ಕಲಿಸ್ತೀನಿ ಅಂತಾರೆ ಹೊರತು ಪಿಟೀಲು ಕಲಿಸೋರು ಯಾರೂ ಇಲ್ಲ. ಅದೇ ಜಡ್ಡುಗಟ್ಟಿದ ಪಾಠಗಳು. ನಮ್ಮ ವಿಶ್ವವಿದ್ಯಾಲಯದ ಪಾಠದ ರೀತಿ ಹೀಗಿದೆ ಎಂದು ಹೇಳಿದರು. ಮುಂದೆ ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು? ಉತ್ತರ, ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರ ಇದೆ. ಅದೇನೂ ಕಡಿಮೆ ಅಲ್ಲ.
ಕೇಂಬ್ರಿಡ್ಜ್, ಹಾರ್ವರ್ಡ್ಗಳಲ್ಲಿ ಕೂಡ 2-3 ಇಲಾಖೆಗಳು ಇಂಥ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ಅಂಥ ದೊಡ್ಡ ಸಂಶೋಧನೆ ಮಾಡ್ತವೆ. ಅಂಥ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನಾ ಕಾಣೆ. ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ. ಇತರರು 100 ಬಾರಿ ಇಣುಕಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ನನಗೆ ಹೇಳಿದ್ದಾರೆ. ಯಾಕೆ? ತಾನು ಏನನ್ನು ಹುಡುಕಬೇಕೆಂಬ ಅರೆಕಲ್ಪನೆ ಸ್ವಾಮಿಗೆ ಮೊದಲೇ ಇರುತ್ತಿತ್ತು. ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ, ನರ, ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು. ಅದನ್ನವರು ಬೆಳೆಸಿಕೊಂಡಿದ್ದರು. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತದೆ ಗೊತ್ತೇ? ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂಥ ಸಿರಿಯ ಗಣೆ ಸಿಕ್ಕುತ್ತೆ ಅಂತೀರಿ ಎಂದರು. ಈ ರೀತಿಯಾಗಿ ಡಾಕ್ಟರ್ BGL ಸ್ವಾಮಿಯವರಿಗೆ ಸಸ್ಯಶಾಸ್ತ್ರ ಸಂಶೋಧನೆಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದರು. ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯ. 1ನೇದು ಸಂದರ್ಭ. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ SL ಭೈರಪ್ಪನವರು ಬರೆದಿರತಕ್ಕಂತಹ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬಂತಹ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಒಂದು ದಿನ ಸ್ವಾಮಿಯವರು ಕೋಣೆಯ ಬಾಗಿಲಿಗೆ ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು. ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ದರು. ಆಲಿಸಿದರೆ ಒಳಗಿನಿಂದ ಪಿಟೀಲುನಾದ ಅಭ್ಯಾಸ ಮಾಡುತ್ತಿರುವುದು ಕಂಡುಬಂದಿತು. ಲೇಖಕರು ಅಲ್ಲಿಯೇ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ನಿಂತ ನಂತರ ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಅವರು ತೆಗೆದರು. ನನ್ನನ್ನು ನೋಡಿ ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ, ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದು ಕೇಳುವ ಸಂದರ್ಭದಲ್ಲಿ ಲೇಖಕರು ಸ್ವಾಮಿಯವರಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ನೆಕ್ಸ್ಟ್ 2ನೆಯ ಸಂದರ್ಭ. ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಉತ್ತರ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ SL ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಸ್ವಾಮಿಯವರು ಲೇಖಕರಿಗೆ ಪ್ರಕೃತಿಯಲ್ಲಿಯ ಸಸ್ಯದ ಕಾಂಡ, ನರ, ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ವಿವರಿಸುತ್ತಾ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಸ್ವಾಮಿಯವರು ಹೇಳಿದ್ದಾರೆ. ಸ್ವಾರಸ್ಯ. ಇಲ್ಲಿ ಲೇಖಕರು ಡಾಕ್ಟರ್ BGL ಸ್ವಾಮಿಯವರಿಗೆ ಪ್ರಕೃತಿಯ ಮೇಲಿನ ಸಂಶೋಧನಾಸಕ್ತಿಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಮುಂದೆ ಬಿಟ್ಟ ಸ್ಥಳಗಳನ್ನು ತುಂಬಿ ಬರೆಯಿರಿ ಅಂತ ಕೇಳಿದ್ದಾರೆ. 1ನೇದು ರೇಖೆ ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧಗಳನ್ನು ಸಾಧಿಸಬಹುದು ಎಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 2ನೇದು ಹೊರಗಿನ ಬೆಳಕು ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು. ಇಲ್ಲಿ ಗಾಳಿ ಬಾಗಿಲಿನ ಎಂತಕ್ಕಂಥದ್ದು ಉತ್ತರ. ನೆಕ್ಸ್ಟ್ ವಿರುದ್ಧಾರ್ಥಕ ಪದ ಬರೆ ಅಂತ ಕೊಟ್ಟಿದ್ದಾರೆ. ಕಲ್ಪನೆ, ವಾತ್ಸವ, ಪ್ರಸಿದ್ಧ, ಅಪ್ರಸಿದ್ಧ, ದೀರ್ಘಾಯು, ಅಲ್ಪಾಯು ಎಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದೆ ಭಾಷಾಭ್ಯಾಸದಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲನೇದಾಗಿ ವೃದ್ಧಿಸಂಧಿ ಎಂದರೇನು, ನಿದರ್ಶನ ಸಹಿತ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ವೃದ್ಧಿಸಂಧಿ ಅಂದರೆ ಏನು ಅಂತ ಡೆಫಿನೇಷನ್, ಹಾಗೆ ಸ್ವಲ್ಪ ಎಕ್ಸಾಂಪಲ್ಸ್, ಹಾಗೆ ಅದು ಪೂರ್ವಪದದ ಯಾವ ಕಾರಕ್ಕೆ ಅದು ಹೇಗೆ ಆದೇಶವಾಗಿ ಬಂದರೆ ಇದು ಸಂಧಿ ಆಗುತ್ತೆ ಅಂತಕ್ಕಂಥ ಎಲ್ಲ ನಿದರ್ಶನಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಮುಂದೆ ನೋಡಿ 2ನೇ ಪ್ರಶ್ನೆ. ಎಣ್ಸಂಧಿ ಎಂದರೇನು, ನಿದರ್ಶನ ಸಹಿತ ಬರೆಯಿರಿ ಅಂತಲೂ ಕೇಳಿದ್ದಾರೆ. ನೋಡಿ, ಎಣ್ಸಂಧಿ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸು, ಹಾಗೆ ಅದು ಹೇಗೆ ಸಂಧಿ ಆಗುತ್ತೆ, ಯಾವ ಕಾರದ ಬದಲಿಗೆ ಯಾವ ಕಾರ ಬಂದಾಗ ಸಂಧಿ ಆಗುತ್ತೆ ಅಂತಕ್ಕಂಥ ಎಲ್ಲ ನಿದರ್ಶನಗಳನ್ನು ಕೂಡ ಕೊಟ್ಟಿದ್ದೀವಿ. ಹಾಗೆ ನೋಡಿ, ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರ್ತಕ್ಕಂಥ ಊಕಾರಕ್ಕೆ ಪರಪದದ ಆದಿಯಲ್ಲಿರುವ ಅಕಾರ ಸೇರಿ ಸಂಧಿಯಾಗುವಾಗ ಊಕಾರದ ಬದಲಿಗೆ ವಕಾರ ಆದೇಶವಾಗಿದೆ. ನೋಡಿ, ಇಷ್ಟೆಲ್ಲ ಇಲ್ಲಿ ಕೊಟ್ಟಿದ್ದೀವಿ. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ಬಹುದು. ನೆಕ್ಸ್ಟ್ ನೋಡಿ, ಇಷ್ಟೊಂದು ನೋಡಿ ಎಕ್ಸಾಂಪಲ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಮುಂದೆ ಈ ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ ಅಂತ ಕೇಳಿದ್ದಾರೆ. ವರ್ಷ, ವರುಷ, ಶ್ರೀ, ಸಿರಿ, ರಾಯ, ರಾಜ, ವೀರ, ಬೀರ, ಭಕ್ತ, ಭಕುತ, ಭಿನ್ನಹ, ವಿಜ್ಞಾಪನೆ, ದೆಸೆ, ದಿಶೆ, ಚಂದ್ರ, ಚಂದಿರ, ಸೂಧೆ, ಸುಧ. ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸಂವಾದ, ಸಮಸ್ತ, ಭೇದವಿಲ್ಲ, ಕೈ ಹಿಡಿ. ಇಲ್ಲಿ ನೋಡಿ, ಇಂದಿಷ್ಟು ವಾಕ್ಯಗಳನ್ನು ಇಲ್ಲಿ ಮಾಡಿ ನಾವು ಕೊಟ್ಟಿದ್ದೀವಿ. ಮುಂದೆ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು. ನೋಡಿ, ಮೊದಲು ಗಾದೆಗಳ ಮಹತ್ವ ಬರೀಬೇಕು, ಹಾಗೆ ಹೊರ ಅರ್ಥ, ಅದರ ಒಳ ಅರ್ಥ, ಹಾಗೆ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತೆಲ್ಲ ನಾವು ಬರೆದ್ರೆ ಅದೊಂದು ಗಾದೆ ಆಗತ್ತೆ. ಹಾಗೆ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಅಂತಕ್ಕಂಥ 2ನೇ ಗಾದೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಗಾದೆಯ ಮಹತ್ವವನ್ನು ಕೂಡ ಕೊಟ್ಟಿದ್ದೀವಿ. ಹಾಗೆ ಹೊರ ಅರ್ಥ, ಒಳ ಅರ್ಥ ನಾವು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಎಲ್ಲ ಅಂಶಗಳು ಕೂಡ ಇದರಲ್ಲಿ ಕವರ್ ಆಗಿದೆ, ನೋಡ್ಕೊಳ್ಬಹುದು. ಇಲ್ಲಿಗೆ ನಿಮ್ಮ
9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ ಭಾಗದಲ್ಲಿರ್ತಕ್ಕಂತಹ 3ನೇ ಅಧ್ಯಾಯ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂತಕ್ಕಂತಹ ಪಾಠದ ಸಂಪೂರ್ಣ ನೋಟ್ಸನ್ನು ಇಂದಿನ ತರಗತಿಯಲ್ಲಿ ಮುಗಿಸಿದ್ದೀವಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮುಂದೆ ಹಾಕ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.